ನಮಸ್ಕಾರ. ನಾನು ಗಾಯತ್ರಿ ಮೂರ್ತಿ. ಅದೃಶ್ಯ ಬೇರುಗಳು ಎಂಬ ಕಾದಂಬರಿಯ 7 ಲೇಖಕರಲ್ಲಿ ನಾನು ಒಬ್ಬಳು. ಸಪ್ತವರ್ಣಗಳ ಸಂಯೋಜನೆಯು ಬಿಳಿಯ ಬಣ್ಣವಾಗುವಂತೆ ಉಷಾರಾಣಿ, ಗಿರಿಜಾರಾಜ್, ಸಿಂಧು ಹರಿತಸ್, ನಾನು ಹಾಗೂ ಶಂಕರ್ರಾವ್, ಹೂವಾಶ್ರೀ ಪ್ರಕಾಶ್ ಮತ್ತು ರಘುರಾಮ್ ಎಂಬ 7 ಲೇಖಕರ ಲೇಖನಗಳಿಂದ ಹರಿದು ಬಂದಿರುವ ಸಾಹಿತ್ಯ ಅದೃಶ್ಯ ಬೇರುಗಳು ಎಂಬ ಸುಂದರ ಕಾದಂಬರಿಯ ರೂಪ ತಾಳಿದೆ. ಈ ಕಾದಂಬರಿಯ ಮೂಲ ಕಥಾವಸ್ತು ಸಂತಾನರಹಿತ ದಂಪತಿಗಳಿಗೆ ವಿಜ್ಞಾನದ ವರದಾನವಾದ ಕೃತಕ ಗರ್ಭಧಾರಣೆ ಅಥವಾ IVF. ಕೃತಕ ಗರ್ಭಧಾರಣೆ, ಅದರಲ್ಲೂ ಡೋನರ್ IVF ಮೂಲಕ ಮಕ್ಕಳನ್ನು ಪಡೆದ ಕುಟುಂಬದ ಒಳತೋಟಿಗಳು, ಮಾನಸಿಕ ವೇದನೆ ಬಿಂಬಿಸುವ ಈ ಕಾದಂಬರಿ ನಂತರ ಎಳೆಯಾಗಿ ಬಿಡಿಸಿಕೊಂಡು ಬೆಳೆಯುವ ಪರಿ ಸುಂದರವಾಗಿ ಮೂಡಿಬಂದಿದೆ. ಅಚ್ಚರಿ ಎಂದರೆ 7 ಲೇಖಕರು ಕಾದಂಬರಿಯ ಮೂಲ ಆಶಯಕ್ಕೆ ಸ್ವಲ್ಪವೂ ಚ್ಯುತಿ ಬಾರದಂತೆ ಬಹಳ ಸಹಜವಾಗಿ ಕಾದಂಬರಿಯನ್ನು ಹೆಣೆದಿದ್ದಾರೆ. ಈ ಕಾದಂಬರಿಯಲ್ಲಿ ಹಲವಾರು ಪಾತ್ರಗಳು ಹುಟ್ಟುತ್ತವೆ, ಬೆಳೆಯುತ್ತವೆ. ಈ ಕಾದಂಬರಿಯ ವಿಶೇಷವೆಂದರೆ ಇದರಲ್ಲಿ ಯಾರೂ ಕೆಟ್ಟವರಲ್ಲ. ಕೌಟುಂಬಿಕ ಸಾಮರಸ್ಯ, ಪ್ರೀತಿ, ಪ್ರೇಮ, ಸರಸ, ವಿರಸ, ವಂಶಾವಳಿಯ ಬಗ್ಗೆ ತೀವ್ರ ಅಭಿಮಾನ ಎಲ್ಲವೂ ಇಲ್ಲಿ ಕಂಡುಬರುತ್ತದೆ. ಸಾಹಿತ್ಯಾಸಕ್ತರೆ, ದಯವಿಟ್ಟು ನಮ್ಮ ಅದೃಶ್ಯ ಬೇರುಗಳು ಕಾದಂಬರಿಯನ್ನು ಕೊಂಡು ಓದಿ ಪ್ರೋತ್ಸಾಹಿಸಿ ಕನ್ನಡವನ್ನು ಉಳಿಸಿ ಬೆಳೆಸಿ ಎಂದು ನನ್ನ ಕಳಕಳಿಯ ಮನವಿ. ಈ ಕಾದಂಬರಿಯನ್ನು ಆದರದಿಂದ ಪ್ರಕಟಿಸಿರುವ ಉಪಾಸನಾ ಪ್ರಕಾಶನಕ್ಕೆ ಧನ್ಯವಾದಗಳು. ಅಂತೆಯೇ ಈ ಕಾದಂಬರಿಯ ರಚನೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ ಗಿರಿಜಾರಾಜರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮಸ್ಕಾರ.